ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ತ್ರೀ ಪ್ರತ್ಯಯಗಳು ಅಥವಾ ಸ್ತ್ರೀಲಿಂಗ ಶಬ್ದಗಳು ಅವುಗಳ ಈ ರೂಪ ಬದಲಾವಣೆ ಹೇಗೆ ಆಗ್ತದೆ. ಪುಲ್ಲಿಂಗ ಶಬ್ದದಂತೆ ಇರ್ತದೆ, ರೂಪ ಬದಲಾವಣೆ ಆಗ್ತದೆ. ಉದಾಹರಣೆಗೆ ಬಾಲಕಃ ಇದ್ದಿದ್ದು ಬಾಲಿಕಾ ಆಗ್ತದೆ, ಬಾಲಃ ಇದ್ದಿದ್ದು ಬಾಲ ಆಗ್ತದೆ. ಅಂತಹ ಶಬ್ದಗಳನ್ನ ಸ್ಥೂಲವಾಗಿ ನೋಡೋಣ. ಅದಕ್ಕೂ ಮೊದಲು ಈ ಸ್ತ್ರೀಲಿಂಗ ಶಬ್ದಗಳ ಒಂದು ಉತ್ಪತ್ತಿ ಹೇಗೆ ಆಗ್ತದೆ. ಪುಲ್ಲಿಂಗದಿಂದ ಸ್ತ್ರೀಲಿಂಗ ಶಬ್ದವಾಗಿ ಬದಲಾಗಬೇಕಾದ್ರೆ ಎಲ್ಲಾ ಶಬ್ದಗಳು ಒಂದೇ ರೀತಿಯ ನಿಯಮವನ್ನು ಪಾಲಿಸೋಲ್ಲ. ಇದಕ್ಕೆ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ಬಹಳ ಸೂತ್ರಗಳು ಇವೆ. ಸ್ತ್ರೀಯಾಮ್ ಎಂಬಂತಹ ಒಂದು ಅಧಿಕಾರ ಸೂತ್ರದ ಅಡಿಯಲ್ಲಿ ಬಹಳಷ್ಟು ಸೂತ್ರಗಳು ಬರ್ತವೆ. ಅವುಗಳನ್ನ ನಾವು ಇವತ್ತು ಗಮನಿಸೋದಿಲ್ಲ. ಸ್ಥೂಲವಾಗಿ ಇನ್ ಜನರಲ್ ಅಲ್ಲಿ ಯಾವ ರೀತಿಯಲ್ಲಿ, ಮೊದಲನೇದಾಗಿ ಸ್ತ್ರೀ ಪ್ರತ್ಯಯಗಳು ಅಂತ ಕರಿತೀವಿ. ಅಂದ್ರೆ ಪುಲ್ಲಿಂಗ ಪ್ರಾತಿಪದಿಕ ಶಬ್ದಗಳಿಗೆ ಕೆಲವೊಂದು 9 ಸ್ತ್ರೀ ಪ್ರತ್ಯಯಗಳು ಬರ್ತವೆ. ಟಾಪ್, ಡಾಪ್, ನೀಪ್ ಅಂತ ಹೇಳಿ 9 ಸ್ತ್ರೀ ಪ್ರತ್ಯಯಗಳು ಬರ್ತವೆ. ಅವುಗಳು ಸೇರಿದಾಗ ಯಾವ ಶಬ್ದಕ್ಕೆ ಯಾವ ಪ್ರತ್ಯಯ ಸೇರಬೇಕು ಅನ್ನೋದನ್ನು ಸಹ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ನಾವು ನೋಡಬಹುದು. ಆ ಸ್ತ್ರೀ ಪ್ರತ್ಯಯಗಳ ಮೂಲಕವಾಗಿ ಸ್ತ್ರೀಲಿಂಗ ಶಬ್ದ ಹೇಗೆ ಉತ್ಪನ್ನವಾಗ್ತದೆ ಅಂದ್ರೆ ಪ್ರಾತಿಪದಿಕ ಪ್ಲಸ್ ಸ್ತ್ರೀ ಪ್ರತ್ಯಯ ಸೇರಿದಾಗ ಸ್ತ್ರೀಲಿಂಗ ಶಬ್ದ ಉಂಟಾಗುವಂಥದ್ದು. ಉದಾಹರಣೆಗೆ ಬಾಲ ಶಬ್ದ ತಗೊಂಡ್ರೆ ಪುಲ್ಲಿಂಗ ಶಬ್ದದಲ್ಲಿ ಬಾಲಃ ಆಯಿತು. ಅದಕ್ಕೆ ಟಾಪ್ ಪ್ರತ್ಯಯ ಎಂಬಂತಹ ಸ್ತ್ರೀ ಪ್ರತ್ಯಯ ಸೇರಿದಾಗ ಬಾಲ ಅಂತ ಆಗ್ತದೆ. ಇನ್ನು ಎಲ್ಲಾ ಪ್ರಾತಿಪದಿಕಗಳಿಗೂ ನಾವು ಸ್ತ್ರೀ ಪ್ರತ್ಯಯಗಳನ್ನ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲಾ ಸ್ತ್ರೀಲಿಂಗ ಶಬ್ದಗಳು ಸ್ತ್ರೀ ಪ್ರತ್ಯಯಾಂತಗಳೇ ಅಂತ ಹೇಳಬೇಕಾಗಿಲ್ಲ. ಕೆಲವೊಂದು ಶಬ್ದಗಳು ಮಾತೃ, ವಧು, ಸರಿತ್, ಮಕ್ಷಿಕ ಇವುಗಳೆಲ್ಲ ಇಂಡಿಪೆಂಡೆಂಟ್ ಆಗಿ ಸ್ತ್ರೀಲಿಂಗ ಶಬ್ದಗಳಾಗಿರ್ತವೆ. ಇವುಗಳಿಗೆ ಪ್ರತ್ಯೇಕವಾದಂತಹ ಪ್ರಾತಿಪದಿಕ ಸಂಜ್ಞೆಗಳು ಇರ್ತವೆ. ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಸ್ತ್ರೀ ಪ್ರತ್ಯಯಾಂತಗಳಾಗಿ ಬಂದಂತಹ ಸ್ತ್ರೀಲಿಂಗ ಶಬ್ದಗಳು ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ. ಕನ್ನಡದಲ್ಲಿ ಒಂದು ರೀತಿಯಲ್ಲಿ ನಾವು ಹೇಳ್ತೇವೆ, ಅಧ್ಯಾಪಕ ಇದ್ದಿದ್ದು ಅಧ್ಯಾಪಕಿ ಅಂತ ಹೇಳ್ತೀವಿ, ಆದರೆ ಸಂಸ್ಕೃತದಲ್ಲಿ ಬೇರೆ ಇರ್ತದೆ. ಆ ರೀತಿಯ ಶಬ್ದಗಳನ್ನ ಲಿಸ್ಟ್ ಮಾಡಿದ್ದೇನೆ, ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಿಕ್ಷಕಃ ಪುಲ್ಲಿಂಗ ಶಬ್ದ, ಸ್ತ್ರೀಲಿಂಗದಲ್ಲಿ ಶಿಕ್ಷಿಕಾ ಅಂತ ಆಗ್ತದೆ. ಕನ್ನಡದಲ್ಲಾದ್ರೆ ಶಿಕ್ಷಕಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಶಿಕ್ಷಕಿ ಅನ್ನೋದು ಸರಿ ಆಗ್ತದೆ, ಆದ್ರೆ ಸಂಸ್ಕೃತದಲ್ಲಿ ನಾವು ಉಪಯೋಗಿಸಬೇಕಂದ್ರೆ ಶಿಕ್ಷಿಕಾ ಅಂತಾನೆ ಹೇಳ್ಬೇಕಾಗ್ತದೆ. ಶಿಕ್ಷಕಿ ಅನ್ನೋದು ತಪ್ಪು. ಶಿಕ್ಷಕಃ ಶಿಕ್ಷಿಕಾ, ಬಾಲಕಃ ಬಾಲಿಕಾ, ಬಾಲಃ ಬಾಲ, ಅಜಃ ಅಜ ಆಗ್ತದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಸಾಮಾನ್ಯವಾಗಿ ಅಕಾರಾಂತ ಪ್ರಾತಿಪದಿಕಗಳು ಬಂದರೆ ಬಾಲಃ ಎನ್ನುವಲ್ಲಿ ಬಾಲ ಇದೆ, ಅಜಃ ಎನ್ನುವಲ್ಲಿ ಅಜ ಪ್ರಾತಿಪದಿಕ ಆಯಿತು, ಆ ಎನ್ನುವಂತಹ ಪ್ರತ್ಯಯವನ್ನ ಸೇರಿಸ್ತೇವೆ ಸ್ತ್ರೀಲಿಂಗ ಶಬ್ದವಾಗಬೇಕಾದ್ರೆ. ಬಾಲಃ ಬಾಲ, ಅಜಃ ಅಜ ಆಯ್ತು. ಇಲ್ಲಿ ನೋಡಿದ್ರೆ ಶಿಕ್ಷಕಃ ಇದು ಸಹ ಅಕಾರ ಅಂತ ಇದೆ, ಆದರೆ ಇಲ್ಲಿ ಶಿಕ್ಷಿಕಾ ಅಂತ ಆಯ್ತು. ಕ್ಷ ಎನ್ನುವಂಥದ್ದು ಇಕಾರ ಬಂತು. ಇದಕ್ಕೂ ಸಹ ಪಾಣಿನಿಯ ಸೂತ್ರಗಳು ಇವೆ. ಕೆಲವೊಮ್ಮೆ ಏನಾಗ್ತದೆ, ಇಲ್ಲಿ ಅಕಾರದ ಹಿಂದೆ ಶಿಕ್ಷಕ ಎನ್ನುವಲ್ಲಿ ಕ ಪ್ಲಸ್ ಅ ಇದೆ. ಅಕಾರದ ಹಿಂದೆ ಕ ವ್ಯಂಜನವಿದ್ದಾಗ ಆ ಕದ ಹಿಂದಿನ ಅ ಸ್ವರ ಇಕಾರವನ್ನ ಪಡೀತದೆ. ಇಲ್ಲಿ ಕ ಕಿಂತ ಮುಂಚೆ ಶಿಕ್ಷ ಅಲ್ಲಿ ಅಕಾರ ಇದೆ, ಆದ್ರಿಂದ ಶಿಕ್ಷಿಕಾ ಆಗ್ತದೆ. ಈ ಅಕಾರ ಅನ್ನುವಂಥದ್ದು ಇಕಾರವಾಗ್ತದೆ. ಇಲ್ಲೂ ಹಾಗೆ ಎಂಡಲ್ಲಿ ಕ ಇರೋದ್ರಿಂದ ಬಾಲಿಕಾ ಅಂತಾಯ್ತು. ಮುಂದೆ ಪಿತಾ ಮಾತಾ, ಇದು ಮಾತೃ ಶಬ್ದ. ಇದು ಪ್ರತ್ಯೇಕವಾಗಿ ಒಂದು ಪ್ರಾತಿಪದಿಕವನ್ನ ಹೊಂದಿದೆ. ಮಾತೃ ಶಬ್ದ, ಮಾತಾ ಎನ್ನುವಂಥದ್ದಕ್ಕೆ ಪ್ರಾತಿಪದಿಕ ಮಾತೃ ಶಬ್ದ. ಇದು ಯಾವುದೇ ಒಂದು ಸ್ತ್ರೀ ಪ್ರತ್ಯಯಾಂತದಿಂದ ಬಂದಿರುವಂಥದ್ದಲ್ಲ. ಪಿತಾ ಪುಲ್ಲಿಂಗ, ಮಾತಾ ಸ್ತ್ರೀಲಿಂಗ. ಅಧ್ಯಾಪಕಃ ಅಧ್ಯಾಪಿಕಾ, ಇಲ್ಲಿನ ಒಂದು ನಾವು ನಿಯಮವನ್ನೇ ತೆಗೆದುಕೊಂಡ್ರೆ ಕ ಇರೋದ್ರಿಂದ ಅದರ ಪ್ರೀವಿಯಸ್ ಅಕಾರ ಅನ್ನುವಂಥದ್ದು ಇಕಾರವನ್ನ ಪಡೀತು, ಅಧ್ಯಾಪಿಕಾ. ಲೇಖಕಃ ಲೇಖಿಕಾ, ಉಪನ್ಯಾಸಕಃ ಉಪನ್ಯಾಸಿಕಾ,
ನಾಯಕ, ನಾಯಿಕ, ಕನ್ನಡದಲ್ಲಿ ನಾಯಕಿ ಅಂತ ಕರಿತೇವೆ. ಸೇವಕ, ಸೇವಿಕ. ಇವೆಲ್ಲವೂ ಕೂಡ ಆ ಮೊದಲ ಇಲ್ಲಿ ಕ ಎನ್ನುವಂತಹ ಅಕ್ಷರ ಬಂದಾಗ ಯಾವ ನಿಯಮವನ್ನು ಪಡೆದುಕೊಳ್ತದೋ ಅದೇ ರೀತಿಯಲ್ಲಿ ಹಿಂದಿನ ಅಕಾರ ಅನ್ನುವಂಥದ್ದು ಇಕಾರವನ್ನು ಪಡೆದು ಆಗಿರ್ತದೆ. ಇಲ್ಲಿ ಛಾತ್ರ, ಛಾತ್ರ. ಉಪಾಧ್ಯಾಯ, ಉಪಾಧ್ಯಾಯ ಅಥವಾ ಉಪಾಧ್ಯಾಯಿ ಅಂತ ಆಗ್ತದೆ. ಉಪಾಧ್ಯಾಯ ಶಿಕ್ಷಕ ಅಂತಾನೆ ಅರ್ಥ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಿ ಶಿಕ್ಷಕಿ ಅಂತ ಕರಿಬೇಕಂದ್ರೆ ಉಪಾಧ್ಯಾಯ ಅಂತಲೂ ತಗೋಬಹುದು, ಉಪಾಧ್ಯಾಯಿ ಅಂತಲೂ ತಗೋಬಹುದು. ಇಲ್ಲಿ ಯಾಕೆ 2 ರೂಪ ಇದೆ ಅಂತ ಕೇಳಿದ್ರೆ, ಬಹುಶಃ ಪಾಣಿನಿಯ ಸೂತ್ರಗಳಲ್ಲಿ ಕೆಲವೊಂದು ವಿಕಲ್ಪದಿಂದಲೂ ಶಬ್ದಗಳು 2 ರೂಪವನ್ನು ಪಡೀತವೆ. ಆ ಒಂದು ಸೂತ್ರದ ಪ್ರಕಾರ ಆಗಿರಬಹುದು. ಉಪಾಧ್ಯಾಯ ಎನ್ನುವಂತಹ ಶಬ್ದವೂ ಸರಿ, ಉಪಾಧ್ಯಾಯಿ ಎನ್ನುವಂತಹ ಶಬ್ದವೂ ಸರಿ. ಆದರೆ ಇಲ್ಲಿ ಶಿಕ್ಷಕಿ, ಇದು ಶಿಕ್ಷಕನ ಹೆಂಡತಿಗೆ ಸಂಸ್ಕೃತದಲ್ಲಿ ಉಪಾಧ್ಯಾಯಾನಿ ಅಂತ ಕರೀತಾರಂತೆ. ಉಪಾಧ್ಯಾಯಾನಿ. ಮುಂದೆ ಅಧ್ಯಕ್ಷ, ಅಧ್ಯಕ್ಷ. ಕನ್ನಡದಲ್ಲಿ ಅಧ್ಯಕ್ಷಿಣಿ ಅಂತ ಹೇಳ್ತೀವಿ, ಇಲ್ಲಿ ಅಧ್ಯಕ್ಷ ಸರಿಯಾದ ಶಬ್ದ. ಸಿಂಹ, ಸಿಂಹಿ. ಇಲ್ಲಿ ಸಿಂಹ ಬಂದಾಗ ಸ್ತ್ರೀಲಿಂಗವಾಚಕ ಸಿಂಹಿ ಅಂತ ಆಯಿತು. ಕೆಲವೊಮ್ಮೆ ಪ್ರಾಣಿವಾಚಕ ಹಾಗೆ ದೇವತಾವಾಚಕ ಪದದ ಕೊನೆಯ ಅಕಾರಕ್ಕೆ ಈಕಾರ ಆದೇಶವಾಗ್ತದೆ ಎಂಬಂತಹ ಒಂದು ನಿಯಮ ಇದೆ ಸೂತ್ರದ ಪ್ರಕಾರ. ಅದರ ಪ್ರಕಾರ ಇಲ್ಲಿ ಸಿಂಹ ಇದ್ದಿದ್ದು ಪ್ರಾತಿಪದಿಕ ಸಿಂಹ, ಅದಕ್ಕೆ ಸಿಂಹಿ ಈಕಾರವನ್ನು ಪಡಿತು. ನರ್ತಕ, ನರ್ತಕಿ ಅಂತ ಆಯ್ತು. ಇಲ್ಲಿ ಮೇಲಿನ ಶಬ್ದಗಳಲ್ಲಿ ಎಂಡಲ್ಲಿ ಕ ಬಂದರೆ ಪ್ರೀವಿಯಸ್ ಅಕಾರ ಇಕಾರ ಆಗಬೇಕು ಅಂತ ಇದೆ. ಆದರೆ ಇಲ್ಲಿ ನೋಡಿದ್ರೆ ನರ್ತಕ ಅನ್ನುವಂಥದ್ದು ಕೊನೆಯ ಶಬ್ದ, ಕೊನೆಯ ಅಕ್ಷರವನ್ನೇ ಈಕಾರವನ್ನಾಗಿ ಮಾಡಿದೆ. ಇದು ಸಹ ಪಾಣಿನಿಯ ಸೂತ್ರದ ಪ್ರಕಾರ. ಪಾಣಿನಿಯ ಸೂತ್ರಗಳಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಕೇಸ್ಗಳನ್ನು ನಾವು ನೋಡಬಹುದು. ಅದನ್ನು ಅಪವಾದ ಸೂತ್ರಗಳು ಅಂತಲೂ ಕರೀತಾರೆ. ಇಲ್ಲ ಸ್ಪೆಷಲ್ ಕೇಸ್ ಆಗಿ ಕೆಲವೊಂದು ಶಬ್ದಗಳಿಗೆ ಮಾತ್ರವೇ ಈ ರೀತಿಯ ಒಂದು ರೂಪ ಬರಬೇಕು ಎನ್ನುವಂತಹ ಒಂದು ನಿಯಮಗಳು ಬರ್ತವೆ. ಆ ನಿಯಮದ ಪ್ರಕಾರ ನರ್ತಕ, ನರ್ತಕಿ ಅಂತ ಆಗ್ತದೆ. ಹಾಗೆ ಸುಂದರ, ಸುಂದರಿ ಅಂತಾಯ್ತು. ಇನ್ನು ರಂಜಕ, ರಂಜಕಿ ಅಂತ ಆಗ್ತದೆ. ರಜಕ, ರಜಕ ಅಂದ್ರೆ ವಾಷರ್ಮ್ಯಾನ್, ಅವನ ಹೆಂಡತಿ ಅಥವಾ ಇನ್ನು ದೋಭಿ ಸ್ತ್ರೀಲಿಂಗದಲ್ಲಾದ್ರೆ ರಜಕಿ ಅಂತ ಆಗ್ತದೆ. ಅಲ್ಲೂ ಸಹ ರಜಿಕಾ ಅಂತ ಆಗಲ್ಲ. ಸುಂದರ, ಸುಂದರಿ ಅಂತ ಆಗ್ತದೆ. ಚೋರ, ಚೋರಿ. ಸನಾತನ, ಸನಾತನಿ. ಇವುಗಳು ವಿಶೇಷಣ. ಸುಂದರ, ಸನಾತನ. ಉದಾಹರಣೆಗೆ ಸುಂದರ ರಾಮ ತಗೋತೀವಿ, ಸುಂದರಿ ಸೀತಾ ಅಂತ ತಗೋಬೇಕು. ಸೀತಾ ಎನ್ನುವಂಥದ್ದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಆದರೂ ಸಹ ಸುಂದರ ಸೀತಾ ಅಂತ ಬರಲ್ಲ, ಅಲ್ಲಿ ಸುಂದರಿ ಸೀತಾ ಅಂತ ತಗೋಬೇಕಾಗ್ತದೆ. ಹಾಗೆ ಸನಾತನ, ಸನಾತನಿ ಪರಂಪರಾ. ಪರಂಪರಾ ಅನ್ನುವಂಥದ್ದು ಆಕಾರ ಅಂತ ಸ್ತ್ರೀಲಿಂಗ. ಆದರೆ ಅದಕ್ಕೆ ಒಂದು ವಿಶೇಷಣವಾಗಿ ಸನಾತನವಾದದ್ದು ಯಾವಾಗಲೂ ಇರುವಂತಹ ಪರಂಪರೆ ಅಂತ ಹೇಳಬೇಕಾದ್ರೆ ಅದು ಈಕಾರ ಅಂತವೇ ಬರಬೇಕು. ಸನಾತನಿ ಪರಂಪರಾ. ಹಾಗೆ ಪ್ರಾಚೀನ ಇದ್ದಿದ್ದು ಪ್ರಾಚೀನ ಅಂತ ಆಗ್ತದೆ. ಇಲ್ಲಿ ಈಕಾರ ಬರಲ್ಲ, ಆಕಾರ ಬರ್ತದೆ. ಇಲ್ಲಿ ಕನ್ಫ್ಯೂಸ್ ಆಗ್ತಿರಬಹುದು. ಆದರೆ ಈ ವಿಡಿಯೋದ ಮೂಲ ಉದ್ದೇಶ ಅಂದರೆ ನಮಗೆ ಎಷ್ಟೊಂದು ಕಡೆಗಳಲ್ಲಿ ಸ್ತ್ರೀಲಿಂಗ ಶಬ್ದಗಳು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತವೆ, ಒಂದೇ ರೂಪದಲ್ಲಿ ಇಲ್ಲ. ಅದರ ಮುಖ್ಯ ಕಾರಣ ಅಂದರೆ ಅವುಗಳಲ್ಲಿ ಅಳವಡಿಸಿರುವಂತಹ ಸೂತ್ರಗಳು. ನಾವು ಸಂಸ್ಕೃತವನ್ನ ಬೇಸಿಕ್ ಆಗಿ ಕಲಿತಿರ್ಬೇಕಾದ್ರೆ ನಮಗೆ ಈ ಸೂತ್ರಗಳ ಬಗ್ಗೆ ಗೊತ್ತಿರೋದಿಲ್ಲ. ಗ್ರಾಮರ್ ಸೂತ್ರಗಳಲ್ಲಿ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅದು ಗೊತ್ತಿರಲ್ಲ. ಆದ್ರಿಂದ ಈ ಲಿಸ್ಟ್ ಅನ್ನ ನೋಡಿದಾಗ ಹೆಚ್ಚಿನ ಶಬ್ದಗಳು ಡೈಲಿ ಯೂಸಲ್ಲಿ ಉಪಯೋಗಿಸುವಂತಹ ಶಬ್ದಗಳು ಸಂಭಾಷಣೆಗೆ ಈಸಿ ಆಗಲಿ ಅನ್ನುವಂತಹ ರೀತಿಯಲ್ಲಿ ಇದನ್ನ ಪ್ರಿಪೇರ್ ಮಾಡಿದ್ದೀನಿ.
ಇನ್ನು ಸಹೋದರ, ಅಣ್ಣ ಅಥವಾ ತಮ್ಮ. ಅಕ್ಕ ಅಥವಾ ತಂಗಿ ಸಹೋದರ ಅಂತ ಆಗ್ತದೆ, ಸಹೋದರಿ ಅಂತ ಆಗಲ್ಲ. ನಾವು ಕನ್ನಡದಲ್ಲಿ ಸಹೋದರಿ ಅಂತ ಉಪಯೋಗಿಸ್ತೀವಿ, ಆದರೆ ಇಲ್ಲಿ ಸಹೋದರ ಅಂತ ಶುದ್ಧ ರೂಪ. ಅದು ಯುವ ಅಥವಾ ಯುವಕ ಪುಲ್ಲಿಂಗ ಶಬ್ದ. ಸ್ತ್ರೀಲಿಂಗ ಶಬ್ದದಲ್ಲಿ ಎರಡಿದೆ. ಯುವತಿ ಅಂತನೂ ಕರಿಬಹುದು, ಯುವತಿ ಅಂತನೂ ಹೇಳಬಹುದು, ಅಥವಾ ಯುವತಿಹಿ ಅಂತನೂ ಕರಿಬಹುದು. ನಖ ಅಂತ ಆಗ್ತದೆ. ಈಗ ಶೂರ್ಪನಖಿ ಅಂತ ಕರಿತೀವಿ ನಾವು, ಆಕ್ಚುಲಿ ಅದು ಶೂರ್ಪನಖ ಅಂತ ಆಗ್ಬೇಕು ಹೆಸರಲ್ಲೂ, ಈಕಾರ ಬರಬಾರ್ದು ಅಲ್ಲಿ. ಚಟಕ, ಚಟಕ. ಆಗ್ಲೇ ಹೇಳಿದ ಹಾಗೆ ಪ್ರಾಣಿವಾಚಕ ಕೆಲವೊಂದು ಶಬ್ದಗಳು ಈಕಾರ ಬರ್ತವೆ. ಕಾಕಹ ಇದ್ರೆ ಕಾಕಿ ಅಂತ ಆಗ್ತದೆ. ಆದ್ರೆ ಇಲ್ಲಿ ಚಟಕಹ ಅಂದ್ರೆ ಗುಬ್ಬಿ, ಚಟಕ ಆಕಾರ ಅಂತ ಸ್ತ್ರೀಲಿಂಗ ಆಗಿದೆ. ಸ್ತ್ರೀ ಪ್ರತ್ಯಯ ಟ ಪ್ರತ್ಯಯ ಸೇರಿದೆ ಅಲ್ಲಿ. ವತ್ಸಹ ಅಂದರೆ ಕರು, ಗಂಡು ಕರು. ವತ್ಸ ಹೆಣ್ಣು ಕರು. ಸುತಃ ಮಗ, ಸುತ ಮಗಳು. ಪುತ್ರ ಇಲ್ಲಿ ಪುತ್ರಿ ಅಂತಾಯ್ತು. ಸುತಃ ಸುತ ಅಂತಾಯ್ತು, ಪುತ್ರ ಪುತ್ರಿ ಅಂತ ಆಗ್ತದೆ. ಅನುಜಃ ಅಣ್ಣ, ಅನುಜ ಅಂತ ಆಗ್ತದೆ ಅಕ್ಕ. ರಜಕಃ ಆಗ್ಲೇ ಹೇಳಿದಾಗೆ ರಜಕಿ ಅಂತ ಆಗ್ತದೆ. ಕಾಕಃ ಕಾಕಿ ಅಂತ ಆಗ್ತದೆ. ವೃದ್ಧ ವೃದ್ಧ, ವೃದ್ಧ ಇದ್ದಿದ್ದು ವೃದ್ಧ ಆಗ್ತದೆ. ಇದಕ್ಕೂ ಒಂದು ನಿಯಮ ಇದೆ ಪಾಣಿನಿಯ ಸೂತ್ರದಲ್ಲಿ. ಮುಪ್ಪನ್ನ ಬಿಟ್ಟು ಉಳಿದ ಅವಸ್ಥೆಗಳನ್ನ ಹೇಳುವ ಪದಗಳ ಅಂತ್ಯ ಪದ ಈಕಾರವಾಗಿ ಪರಿವರ್ತಿತವಾಗ್ತದಂತೆ. ಇಲ್ಲಿ ಮುಪ್ಪನ್ನ ಹೇಳುವಂಥದ್ದು ವೃದ್ಧ, ಆದ್ದರಿಂದ ಅದು ಆಕಾರ ಆಯಿತು. ಉದಾಹರಣೆಗೆ ಕುಮಾರಃ ಬಾಲ್ಯದಲ್ಲಿ ಹೇಳುವಂಥದ್ದು, ಅದು ಈಕಾರವಾಗಿ ಪರಿವರ್ತಿತವಾಗ್ತದೆ, ಕುಮಾರಿ ಅಂತಾಯ್ತು. ಕುಮಾರ ಆಗಲ್ಲ ಇಲ್ಲಿ. ಹಾಗೆ ತರುಣಿ ಅಂತ ಆಗತ್ತೆ, ಕಿಶೋರಿ ಅಂತ ಆಗತ್ತೆ. ಮುಪ್ಪುವಾಚಕ ಶಬ್ದ ಬಂದಾಗ ಅದು ಆಕಾರ ಅಂತ ಸ್ತ್ರೀಲಿಂಗಕ್ಕೆ ಹೋಗ್ತದೆ. ಉಳಿದದ್ದು ಈಕಾರ ಅಂತ ಶಬ್ದವನ್ನ ಪಡೀತದೆ. ಕುಮಾರಿ, ತರುಣಿ, ಕಿಶೋರಿ ಈ ರೀತಿ. ರಾಸಭ ಅಂದರೆ ಕತ್ತೆ, ರಾಸಭಿ ಅಂತ ಆಗ್ತದೆ. ಗೋಪಃ ಗೋಪಿ ಅಥವಾ ಗೋಪ. ಇಲ್ಲಿ ತರುಣಿ ಗೋಪಿಕೆಯರನ್ನ ಗೋಪ ಅಂತ ಕರೀತಾರೆ, ಗೋಪನ ಹೆಂಡತಿಯನ್ನ ಗೋಪಿ ಅಂತ ಕರೀತಾರೆ. ಇನ್ನು ದಾಸಃ ದಾಸಿ, ಪಕ್ಷಿ ಪಕ್ಷಿ, ಮಹಿಷಃ ಮಹಿಷಿ, ಬಿಡಾಲಃ ಬಿಡಾಲಿ, ಶೃಗಾಲಃ ಶೃಗಾಲಿ, ಬ್ರಾಹ್ಮಣಃ ಬ್ರಾಹ್ಮಣಿ, ಆಚಾರ್ಯ ಇದ್ದಿದ್ದು ಆಚಾರ್ಯ ಆಗ್ತದೆ. ನರಃ ನಾರಿ, ಪತಿ ಪತ್ನಿ, ರಾಜ ರಾಜ್ಞಿ, ಶ್ವಶುರಃ ಮಾವ, ಶ್ವಶ್ರೂಹು ಅತ್ತೆ, ಜಾಮಾತ ಇವೆಲ್ಲ ಪ್ರತ್ಯೇಕ ಪ್ರಾತಿಪದಿಕವನ್ನೇ ಹೊಂದಿದ್ವಿ. ಸ್ತ್ರೀ ಪ್ರತ್ಯಯಾಂತದಿಂದ ಇಲ್ಲಿ ಸ್ತ್ರೀಲಿಂಗ ಶಬ್ದವನ್ನ ಉಂಟು ಮಾಡಿಲ್ಲ. ಜಾಮಾತ ಅಳಿಯ, ವಧೂಹು ಸೊಸೆ ಅಂತ ಆಗಬಹುದು. ಗೃಹಸ್ಥ ಗೃಹಿಣಿ ಅಂತ ಆಗ್ತದೆ. ಕ್ಷತ್ರಿಯ ಕ್ಷತ್ರಿಯಿ ಅಥವಾ ಕ್ಷತ್ರಿಯ, ಇದು ಸಹ ಕ್ಷತ್ರಿಯನ ಪತ್ನಿಯನ್ನ ಕ್ಷತ್ರಿಯಿ ಅಂತ ಕರೀತಾರೆ. ರಾಜಕುಮಾರಿ, ಕ್ಷತ್ರಿಯ ರಾಜಕುಮಾರಿಯನ್ನ ಕ್ಷತ್ರಿಯ ಅಂತ ಕರೀತಾರೆ. ಅಥವಾ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನ ಕ್ಷತ್ರಿಯ ಅಂತ ಕರಿತೀವಿ. ಇವಿಷ್ಟು ಬೇಸಿಕ್ ಶಬ್ದಗಳು. ಇನ್ನು ಎಷ್ಟೊಂದು ಶಬ್ದಗಳು ಸ್ತ್ರೀ ಪ್ರತ್ಯಯಗಳಿಂದ ಬೇರೆ ಬೇರೆ ರೂಪವನ್ನು ಪಡೆಯುವಂಥದ್ದಿರ್ತದೆ. ಉದಾಹರಣೆಗೆ ಮಾತುಲಹ ಸೋದರ ಮಾವ, ಮಾತುಲಾನಿ ಅಂತಲೂ ಕರಿಬಹುದು, ಮಾತುಲಾ ಮಾತುಲಿ ಅಂತಲೂ ಆಗ್ತದೆ. ಎಲ್ಲ ಶಬ್ದಗಳಿಗೂ ಅವುಗಳ ರೂಪ ಬದಲಾವಣೆ ಯಾವ ರೀತಿ ಆಗಿರುತ್ತದೆ ಅಂದರೆ ಮುಖ್ಯವಾಗಿ ಪಾಣಿನಿಯ ಸೂತ್ರದ ಪ್ರಕಾರವೇ ಆಗಿರುತ್ತದೆ.
ಹಾಗೆ ಇಲ್ಲಿ ಜಾಮಾತ ಇದಕ್ಕೆ ಸ್ತ್ರೀಲಿಂಗವಾಗಿ ಸ್ನುಷ ಅಂತ ಬರ್ತದೆ. ಇಲ್ಲಿ ವಧೂಹು ಅನ್ನೋದಕ್ಕೆ ವರಹ ವಧೂಹು ಅದು ಲಿಂಗ ಬದಲಾವಣೆ ಇರ್ತದೆ. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಇಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಇನ್ಫಾರ್ಮೇಷನ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.